ತುಂಬು ನದಿಗೆ ಜಲಾಶಯಕ್ಕೆ ಈ ದಿನ ರೈತರಿಂದ ಬಾಗಿನ ಸಮರ್ಪಣೆ ಕಾರ್ಯಕ್ರಮ, ಗಂಗೆ ಪೂಜೆ, ಬಾಗಿನ ಸಮರ್ಪಣೆ ಭಕ್ತಿಯಿಂದ ಮಾಡಿರ್ತಕ್ಕಂಥ ಎಲ್ಲ ರೈತರ ಪರವಾಗಿ ಮಹಿಳೆಯರು, ಪುರುಷರು ಇವತ್ತು ಇಂಥ ಒಳ್ಳೆಯ ಸತ್ಕಾರ್ಯವನ್ನು ದೇವತಾ ಸಾನ್ನಿಧ್ಯದಲ್ಲಿ ಮಾಡಿದೆ. ಭಾಳ ಮುಖ್ಯವಾಗಿ ಭದ್ರಾ ಜಲಾಶಯ ಮಧ್ಯ ಕರ್ನಾಟಕದ ಬಹುದೊಡ್ಡ ಜಲಾಶಯ. ಏಕೆಂದರೆ ಕರ್ನಾಟಕದ ಯಾವುದೇ ನದಿಗಳಿಗೆ ಇಷ್ಟು ಸಮರ್ಪಕವಾದ ನೀರು ಬರ್ತಕ್ಕಂಥ ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡುಗಳಿಂದ, ಸಹ್ಯಾದ್ರಿ ಮಲೆಗಳಿಂದ ಸದಾ ನೀರು ಬರ್ತಕ್ಕಂಥ ಒಂದೇ ಒಂದು ಯೋಜನೆ ಅಂದರೆ ಅದು ಮಧ್ಯ ಕರ್ನಾಟಕದ ಭದ್ರಾ ಜಲಾಶಯ. ಈ ಜಲಾಶಯದಿಂದ ಸುಮಾರು 9 ಜಿಲ್ಲೆಗಳಿಗೆ ಕುಡಿಯೋ ನೀರು, ಕೃಷಿಯೋಗ್ಯ, ದನಚರ ಜಲಚರ ಪ್ರಾಣಿಗಳಿಗೆ ಜಲವನ್ನು ಕೊಡ್ತಕ್ಕಂಥ ಜೀವನದಿ ತುಂಗಾ ಮತ್ತು ಭದ್ರಾ. ಈ ಜಲಾಶಯದಿಂದ ಈಗಾಗಲೇ ಬಲದಂಡೆ ಮತ್ತು ಎಡದಂಡೆ ಕಾಲುವೆಗಳಲ್ಲಿ ಮತ್ತು ಸುಮಾರು 20 ನಗರಗಳಿಗೆ ಕುಡಿಯುವ ನೀರು, ಚಿಕ್ಕಮಗಳೂರು, ತರೀಕೆರೆ, ದಾವಣಗೆರೆ, ಗದಗ್ವರೆಗೆ, ಬೆಟಗೇರಿವರೆಗೆ ನಾವು ಕುಡಿಯೋ ನೀರನ್ನು ಭದ್ರಾದಿಂದ ಕೊಡ್ತಾಯಿದ್ದೀವಿ. ಈಗ ಇಲ್ಲಿವರೆಗೆ ಭದ್ರಾ ಜಲಾಶಯದ ಮಾತ್ರ ನೀರಿತ್ತು. ಈಗ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಅಪ್ಪರ್ ಭದ್ರಾ ಮಾಡಿ, ಅಂದರೆ ಭದ್ರೆಯ ಮೇಲ್ದಂಡೆ, ಆ ಮೇಲ್ದಂಡೆಗೆ ಇನ್ನೊಂದು ಡ್ಯಾಮ್ ಕಟ್ಟಬೇಕು ಅಂತ ಹೇಳಿ ಭಾಳ ಹಿಂದೆ ಒಂದು ದೊಡ್ಡ ಯೋಜನೆ ಆಗಿತ್ತು. ಆ ಯೋಜನೆಯಿಂದ ಮತ್ತೆ ಮಲೆನಾಡು ಮುಳುಗಡೆ ಆಗುತ್ತೆ, ತೀರ್ಥಹಳ್ಳಿ ಮುಳುಗಡೆ ಆಗುತ್ತೆ, ಎನ್ನಾರ್ಪುರ ಮುಳುಗಡೆ ಆಗುತ್ತೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮನದಟ್ಟು ಮಾಡಿದ ಮೇಲೆ, ಚಳುವಳಿ ಆದಮೇಲೆ ಸುಂದರೇಶು, ನಂಜುಸ್ವಾಮಿ, ರುದ್ರಪ್ಪನವರು, ಕಡದಾಳ್ ಶಾಮಣ್ಣ ಇವರೆಲ್ಲ ಹೋರಾಟಗಳಾದಮೇಲೆ ಆಗ ಒಂದು ಯೋಜನೆ ತಯಾರಾಗಿದ್ದು, ಅಪ್ಪರ್ ಭದ್ರಾಕ್ಕೆ ತುಂಗಾದಿಂದ ನೀರನ್ನು ಭದ್ರಾ ಜಲಾಶಯಕ್ಕೆ ಬರಮಾಡಿಕೊಂಡು ಭದ್ರಾದಿಂದಲೇ ನಾವು ಲಿಫ್ಟ್ ಇರಿಗೇಷನ್ ಮಾಡಿ 21 TMC ನೀರನ್ನು ನಾವು ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಶಿರಾ, ಕೊರಟಗೆರೆವರೆಗೂ ಈಗ ನೀವೇ ನೋಡ್ತಾ ಇದ್ದೀರಿ. ಇಲ್ಲಿಂದ ಹೇಮಾವತಿಗೆ ನೀರನ್ನು ತಗೊಂಡೋಗಿ ಹೇಮಾವತಿಯಿಂದ ರಾಮನಗರಕ್ಕೂ ಈ ನೀರನ್ನು ತೊಗೊಂಡೋಗಬೇಕು ಅಂತ ಯೋಜನೆ ತಯಾರಾಗ್ತಾಯಿದೆ. ಆದ್ದರಿಂದ ಇಂಥ ಒಂದು ಬಹುದೊಡ್ಡ ಯೋಜನೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥದ್ದು ನಾವೆಲ್ಲರ ಸೌಭಾಗ್ಯ. ಕಳೆದ 20 ವರ್ಷಗಳಿಂದ ರೈತರು ಈ ಜಲಾಶಯಕ್ಕೆ ಗಂಗೆ ಪೂಜೆ ಮತ್ತು ಗೌರವ ಅರ್ಪಣೆಯನ್ನು ಮಾಡ್ತಿರ್ತಕ್ಕಂಥ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ. ಅದನ್ನು ಮುಂದೆಯೂ ಕೂಡ ಇದನ್ನು ನೀವೆಲ್ಲರೂ ಸೇರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬಂದು ಪೂಜೆಯನ್ನು ಮಾಡಿ ನೀರಿನ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು. ಬರೀ ನೀರಿದೆ ಸರಿ, ನೀರನ್ನು ನಾವು ಹೆಂಗೆ ಬಳಸಬೇಕು, ನಾವು ಎಲ್ಲಿಗೆ ನೀರು ತೊಗೊಂಡೋಗ್ಬೇಕು, ಕೆರೆಗಳನ್ನು ಹೆಂಗೆ ತುಂಬಿಸಿಟ್ಕೋಬೇಕು, ಆ ನೀರನ್ನು ಹೆಂಗೆ ಜೋಪಾನ ಮಾಡ್ಕೋಬೇಕು, ಅದರಿಂದ ನಮ್ಮ ಮರಗಿಡಗಳಿಗೆ, ನಮ್ಮ ಊರಿನ ಜನಕ್ಕೆ, ಜಾನುವಾರುಗಳಿಗೆ ಅಂತರ್ಜಲವನ್ನು ಹೇಗೆ ಜಾಸ್ತಿ ಮಾಡಬೇಕು, ಇದ್ರ ಬಗ್ಗೆ ಯುವಕರು ಇನ್ನು ಮುಂದೆ ಯೋಚನೆ ಮಾಡಬೇಕು. ಯಾಕೆಂದರೆ ಇನ್ನು ಮುಂದೆ ದೊಡ್ಡ ಜಲಾಶಯಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಮುಳುಗಡೆ ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇವತ್ತು ನಾನು ನಿಮ್ಮೆಲ್ಲರ ಪರವಾಗಿ ಭಾರತ ಸರ್ಕಾರ ತುಂಗಾದಿಂದ ಭದ್ರಾ ನದಿಗೆ ಬರಮಾಡ್ತಕ್ಕಂಥ ತುಂಗಾದಿಂದ ನೀರನ್ನು ನಾವೇನು ನೀರು ತರ್ತಾಯಿದ್ವಿ, ಆ ಕಾರ್ಯಕ್ರಮ ಇನ್ನೂ ಮುಗಿದಿಲ್ಲ. ಆದರೆ ಈ ಕಡೆ ನಾವು ಈಗಾಗಲೇ ಅಪ್ಪರ್ ಭದ್ರೆಯಿಂದ 700 TMC ಕ್ಯೂಸೆಕ್ ನೀರು ಕೊಡ್ತಾಯಿದ್ದೀವಿ. ಈಗ ವಾಣಿವಿಲಾಸ ಸಾಗರಕ್ಕೆ ಹೋಗ್ತಾಯಿದೆ ನೀರು. ಮೊನ್ನೆ ನಾನೇ ಗಲಾಟೆ ಮಾಡಿ ನದಿಗೆ ಹಾಕಿ ಬಿಡ್ತೀರಾ, ಅಪ್ಪರ್ ಭದ್ರಾ ಬಿಡಿ ಅಂತ ಹೇಳಿ ಅಪ್ಪರ್ ಭದ್ರಕ್ಕೆ ನೀರು ಹೋಗ್ತಾಯಿದೆ. ಈಗ ಅಲ್ಲಿ ಮೇಲ್ಗಡೆ ನೀವು ನೋಡ್ಬೋದು. ಆದರೆ ಯಾವಾಗ ಇಲ್ಲಿ ಮಳೆ ಕಡಿಮೆ ಆಗಿ ನೀರು ಕಡಿಮೆ ಆಗುತ್ತೋ ಅಲ್ಲಿ ನೀರನ್ನು ನಾವು ನಿಲ್ಲಿಸ್ಬಿಟ್ಟು ಕಾಲುವೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ನಮ್ಮ ಕಾಡಲ್ಲಿ ನಡೀತಾ ಇದೆ. ಭಾರತ ಸರ್ಕಾರ 5,300 ಕೋಟಿ ರೂಪಾಯಿಗಳನ್ನು ನಮ್ಮ ಅಪ್ಪರ್ ಭದ್ರಕ್ಕೆ ನಾವು ಕೊಡ್ತೀವಿ. ಇದೊಂದು ರಾಷ್ಟ್ರೀಯ ಜಲ ಅಂತ ಹೇಳಿ ನಾವು ಮಾಡ್ತಾಯಿದ್ದೀವಿ, ಜಲಾಶಯಕ್ಕೆ ಅಂತ ಹೇಳಿದರು. ಆ ದುಡ್ಡು ಬಂದಿಲ್ಲ. ನಾನು ಈಗಲೂ ನಿಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತೇನೆ, ನೀರು ತುಂಗಾದಿಂದ ಹೋಗಿ ತುಂಗಭದ್ರಕ್ಕೆ ಹೋಗಿ ತುಂಗಭದ್ರದಿಂದ ಆಂಧ್ರಕ್ಕೆ ಹೋಗ್ತಾಯಿದೆ. ಆದರೆ ನಮ್ಮ MP ಗಳು, ನಮ್ಮ MLAಗಳು, ನಮ್ಮ ಸರ್ಕಾರಗಳು
ತುಂಗಾ ನೀರನ್ನು ಭದ್ರಾಗೆ ತಂದು ಭದ್ರಾದಿಂದ ಚಿತ್ರದುರ್ಗ, ತುಮಕೂರು, ದಾವಣಗೆರೆ ಹಾಗೆಯೇ ಮುಂದಕ್ಕೆ ರಾಮನಗರಕ್ಕೂ ತೊಗೊಂಡೋಗಲಿ, ಬೆಂಗಳೂರು ತೊಗೊಂಡೋಗಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಆ ದುಡ್ಡನ್ನು ಬಿಡುಗಡೆ ಮಾಡ್ದಲೇ ಇನ್ನೂ ಕೂಡ ಅಪ್ಪರ್ ತುಂಗಾ ಪ್ರಾಜೆಕ್ಟ್ ಹಾಗೆ ನಿಂತಿದೆ. ಅದನ್ನು ಕೂಡಲೇ ಭಾರತ ಸರ್ಕಾರ, ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಆ ದುಡ್ಡನ್ನು ತಂದು ಹಣವನ್ನು ಬಿಡುಗಡೆ ಮಾಡಿ ಈ ಜಲಾಶಯವನ್ನು ಬೇಗ ಇತ್ಯರ್ಥ ಮಾಡಿದರೆ ನಮಗೆ ಕರ್ನಾಟಕಕ್ಕೆ ಸಂಪೂರ್ಣ ಬಯಲುಸೀಮೆಯನ್ನು ನೀರಾವರಿ ಮಾಡ್ದಂಗೆ ಆಗುತ್ತೆ. ಅದ್ರ ಕಡೆಯಿಂದ ನಮ್ಮ ದಾವಣಗೆರೆಯಿಂದ ಬಂದಿದ್ದಾರೆ, ಹರಿಹರದಿಂದ ಬಂದಿದ್ದಾರೆ, ಈ ಕಡೆ ನಮ್ಮ ಚನ್ನಗಿರಿಯಿಂದ ಬಂದಿದ್ದಾರೆ, ಚಿಕ್ಕಮಗಳೂರು ಜಿಲ್ಲೆಯಿಂದ ಬಂದಿದ್ದಾರೆ, ಹಾಗೆಯೇ ಹಿರಿಯೂರು ಕಡೆಯಿಂದ ಅಪ್ಪರ್ ಭದ್ರದಿಂದ ಬಂದಿದ್ದಾರೆ. ಎಲ್ಲರ ಪರವಾಗಿ ಇವತ್ತು ತುಂಗಾ ಮತ್ತು ಭದ್ರೆಗೆ ನಾವು ಪೂಜೆಯನ್ನು ಮಾಡಿದ್ದೀವಿ. ಅದು ಮುಂದೆ ಉತ್ತರೋತ್ತರವಾಗಿ ಈ ಜಲಾಶಯ ಲೋಕ ಕಲ್ಯಾಣಾರ್ಥವಾಗಿ ಬಳಕೆ ಆಗಲಿ, ಇದರ ಜೋಪಾನವನ್ನು ಮಾಡ್ತಕ್ಕಂಥದ್ದು. ಮೊನ್ನೆ ನೀವೆಲ್ಲರೂ ನೋಡಿದಿರಿ, ಕಾಲುವೆಯನ್ನು ಸೀಳಿ ಅಪಾಯವನ್ನು ಮಾಡಿದರು. ನಾವು ಬಂದು ಧರಣಿ ಕೂತ ಮೇಲೆ ಅದನ್ನು ಈಗ ಭದ್ರವಾಗಿ ಮಾಡಿದ್ದಾರೆ ಮಂತ್ರಿ. ಆದರೆ ಆ ನೀರನ್ನು ಇನ್ನೂ ಅಲ್ಲೇ ತೊಗೊಂಡೋಗಂಗೆ ಮಾಡಿದ್ದಾರೆ. ನಾವು ಇನ್ನೂ ಬಿಟ್ಟಿಲ್ಲ ಅದನ್ನು. ನಿಮ್ಗೆ ಯಾವ ನೀರು ಕಡಿಮೆ ಆಗುತ್ತೆ ನಾವು ಅದನ್ನು ಖಾಯಂ ಮುಟ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ನೀರಾವರಿ ಮಂತ್ರಿ ಒಂದು ದಿವಸ ಬಂದು ಅದನ್ನು ನಾನು ಬಗೆಹರಿಸ್ತೀನಿ, ಅಲ್ಲಿವರೆಗೂ ಗಲಾಟೆಗಳು ಬೇಡ ಅಂತ ಅಂದ ಮೇಲೆ ನಾವು ಈಗ ಅದನ್ನು ಸಮಾಧಾನವಾಗಿ ಸ್ವೀಕಾರ ಮಾಡಿದ್ದೀವಿ. ನೀರು ಎಲ್ಲರಿಗೂ ಬೇಕು, ನೀರು ಹಾಳು ಮಾಡಬಾರ್ದು ಅಷ್ಟೇ. ಕಡೂರಿಗೆ ಇನ್ನೂ ನಾವು ನೀರು ಕೊಡಬೇಕು. 1.5 TMC ನೀರು ಕಡೂರು ನೀರು ನಾವು ಕೊಡಬೇಕು, ಇನ್ನೂ ಕೊಟ್ಟಿಲ್ಲ, ಅವ್ರಿಗೂ ಕೊಡಬೇಕು. ಹಾಗಾಗಿ ನೀರಿನ ಹಂಚಿಕೆ ಆಗಿದೆ, ಆದರೆ ನೀರನ್ನು ತಡೆಯಲು ಕೊಡುವ ಕೆಲಸ ಆಗ್ತಾಯಿಲ್ಲ. ಅದಕ್ಕೆ ಸರ್ಕಾರದ ಇಚ್ಛಾಶಕ್ತಿಯ ಕೊರತೆ ಇದೆ. ಅದನ್ನು ಕೂಡ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ತಾಯಂದಿರು ಈ ಗಂಗೆಯನ್ನು ಜೋಪಾನ ಇಡೋದ್ರ ಕಡೆ, ಪುರುಷರಿಗೆ ಅರ್ಥ ಆಗಲ್ಲ ನೀರಿನ ಸಮಸ್ಯೆ, ಏಕೆಂದರೆ ಅವ್ರು ಸಾಯಂಕಾಲ ಆದ ಕೂಡಲೇ ವ್ಯವಸ್ಥೆನೇ ಬೇರೆ ಅವ್ರದ್ದು. ಈಗ ನಿಮ್ಮದೇ ಜವಾಬ್ದಾರಿ. ಹಾಗಾಗಿ ನೀವೆಲ್ಲರೂ ಕೂಡ ತುಂಗಾ ಮತ್ತು ಭದ್ರೆಯ ಜಲಾಶಯವನ್ನು, ಅಡಿಕೆ ತೋಟಗಳನ್ನು, ಭತ್ತದ ಗದ್ದೆಗಳನ್ನು ಜೋಪಾನ ಮಾಡಿದ ಕಡೆ ಗಮನ ಹರಿಸಿ ಅಂತ ಹೇಳಿ ನೀವೆಲ್ಲ ಬಂದಿದ್ದಕ್ಕೋಸ್ಕರವಾಗಿ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ನಮಸ್ಕಾರ. ದಯಮಾಡಿ ಇವತ್ತಿನ ಈ ಜಲಾಶಯದಲ್ಲಿ ಏನು ದಾಖಲೆ ಮಾಡಿ ವಿಡಿಯೋದಲ್ಲಿ ನಮ್ಮ ರೈತ ಸ್ನೇಹಿತರು, ಯುವಕರು ತಂತ್ರಜ್ಞಾನ ಎಲ್ಲ ಬಳಸಿ ಇವತ್ತಿನ ಮಾಧ್ಯಮದ ಮೂಲಕ ಪ್ರಚಾರ ಕೊಡ್ತಾ ಇದ್ದಾರೆ. ಈ ವಿಡಿಯೋವನ್ನು ಭಾಳಷ್ಟು ಸ್ನೇಹಿತರು ನೋಡಿದ ಮೇಲೆ ನಿಮ್ಮ ಗುಂಪುಗಳಿಗೆ ನೀವು ಇದನ್ನು ಕಳಿಸೋದ್ರ ಮೂಲಕ